ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಅಷ್ಟು ಆರೋಪಿಗಳು ಈಗ ಛಿದ್ರವಾಗ್ತಿದ್ದಾರೆ. ಶಿವಮೊಗ್ಗ ಜೈಲಿಗೆ ಜಗದೀಶ್ ಲಕ್ಷ್ಮಣ್ ಶಿಫ್ಟ್. ಶಿವಮೊಗ್ಗ ಜೈಲಿಗೆ ಇದೆ ಹೈಟೆಕ್ ಕಾರಾಗೃಹ. ಶಿವಮೊಗ್ಗದಲ್ಲಿದೆ ಕೊರಿಯನ್ ಮಾದರಿಯ ಜೈಲ್. ಪ್ರತಿ ರೂಮ್ನಲ್ಲೂ ಕೂಡ ಉತ್ತಮ ಗಾಳಿ ಬೆಳಕಿನ ವ್ಯವಸ್ಥೆ ಇದೆ. ಪ್ರತಿ ರೂಮ್ನಲ್ಲಿ ಟಿವಿಯ ವ್ಯವಸ್ಥೆ ಇರುವ ಕಾರಾಗೃಹ ಇದು. 270 ಕೊಠಡಿ ಹೊಂದಿರುವ ಶಿವಮೊಗ್ಗ ಜೈಲ್. 2 ಆರೋಪಿಗಳನ್ನ ಸದ್ಯ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಶಿವಮೊಗ್ಗ ಅಲ್ಲಿರುವಂತಹ ಜೈಲ್ ಹೈಟೆಕ್. ರಾಜ್ಯದಲ್ಲಿ ಯಾವುದೇ ಜೈಲ್ ಕಂಪೇರ್ ಮಾಡಿದ್ರೂ ಕೂಡ ಶಿವಮೊಗ್ಗದಲ್ಲಿರೋದೇ ಹೈಟೆಕ್ ಜೈಲು. ಎಲ್ಲ ರೀತಿಯ ವ್ಯವಸ್ಥೆ ಇರುತ್ತೆ, ಟಿವಿ ಇರುತ್ತೆ, ಗಾಳಿ ಬೆಳಕು ಎಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಆರೋಪಿಗಳು ಆರಾಮಾಗಿರ್ತಾರೆ ಅಂತ ಅನ್ಸುತ್ತೆ ಶಿವಮೊಗ್ಗ ಜೈಲಲ್ಲಿ. ಇನ್ನು ಶಿವಮೊಗ್ಗ ಕತೆ ಇದಾದ್ರೆ ಧಾರವಾಡಕ್ಕೆ ಹೋದ್ರೆ ಅಲ್ಲೂ ಕೂಡ ಸೆಂಟ್ರಲ್ ಜೈಲ್ನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಹೈ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು. ರೇಣುಕಾಸ್ವಾಮಿ ಕೊಲೆ ಆರೋಪಿ ಧನ್ರಾಜ್ ಧಾರವಾಡಕ್ಕೆ ಶಿಫ್ಟ್. 9 ಬ್ಯಾರಕ್ ಹೊಂದಿರುವ ಧಾರವಾಡ ಕಾರಾಗೃಹ. ಸುಮಾರು 611 ಕೈದಿಗಳು ಇರುವಂತಹ ಧಾರವಾಡ ಜೈಲು. ಇವತ್ತು ಮಧ್ಯಾಹ್ನ ಆರೋಪಿ ಧನ್ರಾಜ್ ಅಲ್ಲಿಗೆ ಶಿಫ್ಟ್ ಆಗಲಿದ್ದಾನೆ. ಒಟ್ಟು 54 ಸಿಸಿ ಕ್ಯಾಮೆರಾ ಕಣ್ಗಾವಲು ಇರುವಂತಹ ಜೈಲಿದಾಗಿದೆ. ಜೈಲು ಹೊರಗೆ ಕೈಗಾರಿಕಾ ಭದ್ರತಾ ಪಡೆಯ ಕಾವಲು ಕೂಡ ಇದೆ. ಜೈಲು ಕಾಂಪೌಂಡ್ ಒಳಗಡೆ ಕಾರಾಗೃಹ ಸಿಬ್ಬಂದಿ ಭದ್ರತೆಯನ್ನ ಒದಗಿಸಿದ್ದಾರೆ. ಧನ್ರಾಜ್ ಧಾರವಾಡ ಜೈಲಿಗೆ ಶಿಫ್ಟ್ ಮಾಡಲಿದ್ದಾರೆ ಅಧಿಕಾರಿಗಳು. ಹಾಗಾಗಿ ಅಲ್ಲೂ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಎಲ್ಲ ಆರೋಪಿಗಳನ್ನ ಕೂಡ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡೋ ಮೂಲಕ ಎಲ್ಲರನ್ನ ಕೂಡ ಬೇರ್ಪಡಿಸ್ತಿದ್ದಾರೆ. ಒಟ್ಟಿಗೆ ಇದ್ರೆ ಕಷ್ಟ ಅನ್ನೋ ಕಾರಣಕ್ಕೆ ರಾಜ್ಯಾತಿಥ್ಯದ ಮೊರೆ ಹೋಗ್ತಾ ಇರೋದ್ರಿಂದ ಆರೋಪಿಗಳು ರಾಜ್ಯಾತಿಥ್ಯ ಸಿಗಬಾರ್ದು, ಒಟ್ಟಿಗೆ ಇರಬಾರ್ದು, ಕಾಲ ಕಳಿಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೂ ಜನ ಆರೋಪಿಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಅದರಲ್ಲಿ ಧನ್ರಾಜ್ ಧಾರವಾಡ ಜೈಲು ಪಾಲಾಗಲಿದ್ದಾನೆ. ಕಳೆದ ರಾತ್ರಿ ಊಟ ಸಹ ಮಾಡದೆ ದಾಸ ಚಡಪಡಿಸ್ತಿದ್ದಾನಂತೆ. ನಿನ್ನೆ ಇಡೀ ದಿನ ವಿಚಾರಣೆ ಎದುರಿಸಿದ್ದಾನೆ ದರ್ಶನ್. ಇಡೀ ರಾತ್ರಿ ನಿದ್ರೆ ಮಾಡೋದಕ್ಕೆ ಸಾಧ್ಯವಾಗದೆ ದಾಸ ಒದ್ದಾಡ್ಬಿಟ್ಟಿದ್ದಾನೆ. ಬೇರೆ ಕಡೆ ಶಿಫ್ಟ್ ಆಗಬೇಕಲ್ಲ, ಬಳ್ಳಾರಿ ಅಂದರೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಳ್ಳಾರಿ ಜೈಲು ಅಂದರೆ ಕಾರಣ ಹೆಚ್ಚಿನ ಬಿಸಿ, ಮತ್ತೊಂದು ಕಡೆ ಕಲ್ಲಿನ ಕೋಟೆ ಆ ಜೈಲು. ಯಾರೊಬ್ರು ಹೇಳ್ತಾ ಇದ್ರು ಈ ಬಳ್ಳಾರಿ ಜೈಲಿನ ಕಥೆಯನ್ನ ಒಳಗಡೆ ಇರಕ್ಕಾಗಲ್ಲ ಅಂತೆ. ಆ ಕೊಠಡಿಗಳಲ್ಲಿ ಆ ಬಿಸಿಲಿನ ಬೇಗೆ, ಗಾಳಿ ಆಡಲ್ಲ, ಬೆಳಕಿರಲ್ಲ. ಈಗಲೂ ಕೂಡ ಆ ಜೈಲಿನ ಕಥೆಯನ್ನ ನಾವು ಗಮನಿಸ್ತಾ ಹೋದ್ರೆ ಇರೋದು ಕಷ್ಟ ಕೈದಿಗಳು ಒಳಗಡೆ ಅಂತ. ಅಂಥದ್ರಲ್ಲಿ ನಟ ದರ್ಶನ್ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಸಂಬಂಧ ಆರೋಪಿ. ಈತ ಬಳ್ಳಾರಿಗೆ ಶಿಫ್ಟ್ ಆಗೋದ್ರಿಂದ ಸಹಜವಾಗಿ ಆತಂಕದಲ್ಲಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಅಷ್ಟು ಆರೋಪಿಗಳು ಈಗ ಛಿದ್ರವಾಗ್ತಿದ್ದಾರೆ. ಶಿವಮೊಗ್ಗ ಜೈಲಿಗೆ ಜಗದೀಶ್ ಲಕ್ಷ್ಮಣ್ ಶಿಫ್ಟ್. ಶಿವಮೊಗ್ಗ ಜೈಲಿಗೆ ಇದೆ ಹೈಟೆಕ್ ಕಾರಾಗೃಹ. ಶಿವಮೊಗ್ಗದಲ್ಲಿದೆ ಕೊರಿಯನ್ ಮಾದರಿಯ ಜೈಲ್. ಪ್ರತಿ ರೂಮ್ನಲ್ಲೂ ಕೂಡ ಉತ್ತಮ ಗಾಳಿ ಬೆಳಕಿನ ವ್ಯವಸ್ಥೆ ಇದೆ. ಪ್ರತಿ ರೂಮ್ನಲ್ಲಿ ಟಿವಿಯ ವ್ಯವಸ್ಥೆ ಇರುವ ಕಾರಾಗೃಹ ಇದು. 270 ಕೊಠಡಿ ಹೊಂದಿರುವ ಶಿವಮೊಗ್ಗ ಜೈಲ್. 2 ಆರೋಪಿಗಳನ್ನ ಸದ್ಯ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಶಿವಮೊಗ್ಗ ಅಲ್ಲಿರುವಂತಹ ಜೈಲ್ ಹೈಟೆಕ್. ರಾಜ್ಯದಲ್ಲಿ ಯಾವುದೇ ಜೈಲ್ ಕಂಪೇರ್ ಮಾಡಿದ್ರೂ ಕೂಡ ಶಿವಮೊಗ್ಗದಲ್ಲಿರೋದೇ ಹೈಟೆಕ್ ಜೈಲು. ಎಲ್ಲ ರೀತಿಯ ವ್ಯವಸ್ಥೆ ಇರುತ್ತೆ, ಟಿವಿ ಇರುತ್ತೆ, ಗಾಳಿ ಬೆಳಕು ಎಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಆರೋಪಿಗಳು ಆರಾಮಾಗಿರ್ತಾರೆ ಅಂತ ಅನ್ಸುತ್ತೆ ಶಿವಮೊಗ್ಗ ಜೈಲಲ್ಲಿ. ಇನ್ನು ಶಿವಮೊಗ್ಗ ಕತೆ ಇದಾದ್ರೆ ಧಾರವಾಡಕ್ಕೆ ಹೋದ್ರೆ ಅಲ್ಲೂ ಕೂಡ ಸೆಂಟ್ರಲ್ ಜೈಲ್ನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಹೈ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು. ರೇಣುಕಾಸ್ವಾಮಿ ಕೊಲೆ ಆರೋಪಿ ಧನ್ರಾಜ್ ಧಾರವಾಡಕ್ಕೆ ಶಿಫ್ಟ್. 9 ಬ್ಯಾರಕ್ ಹೊಂದಿರುವ ಧಾರವಾಡ ಕಾರಾಗೃಹ. ಸುಮಾರು 611 ಕೈದಿಗಳು ಇರುವಂತಹ ಧಾರವಾಡ ಜೈಲು. ಇವತ್ತು ಮಧ್ಯಾಹ್ನ ಆರೋಪಿ ಧನ್ರಾಜ್ ಅಲ್ಲಿಗೆ ಶಿಫ್ಟ್ ಆಗಲಿದ್ದಾನೆ. ಒಟ್ಟು 54 ಸಿಸಿ ಕ್ಯಾಮೆರಾ ಕಣ್ಗಾವಲು ಇರುವಂತಹ ಜೈಲಿದಾಗಿದೆ. ಜೈಲು ಹೊರಗೆ ಕೈಗಾರಿಕಾ ಭದ್ರತಾ ಪಡೆಯ ಕಾವಲು ಕೂಡ ಇದೆ. ಜೈಲು ಕಾಂಪೌಂಡ್ ಒಳಗಡೆ ಕಾರಾಗೃಹ ಸಿಬ್ಬಂದಿ ಭದ್ರತೆಯನ್ನ ಒದಗಿಸಿದ್ದಾರೆ. ಧನ್ರಾಜ್ ಧಾರವಾಡ ಜೈಲಿಗೆ ಶಿಫ್ಟ್ ಮಾಡಲಿದ್ದಾರೆ ಅಧಿಕಾರಿಗಳು. ಹಾಗಾಗಿ ಅಲ್ಲೂ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಎಲ್ಲ ಆರೋಪಿಗಳನ್ನ ಕೂಡ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡೋ ಮೂಲಕ ಎಲ್ಲರನ್ನ ಕೂಡ ಬೇರ್ಪಡಿಸ್ತಿದ್ದಾರೆ. ಒಟ್ಟಿಗೆ ಇದ್ರೆ ಕಷ್ಟ ಅನ್ನೋ ಕಾರಣಕ್ಕೆ
ರಾಜ್ಯಾತಿಥ್ಯದ ಮೊರೆ ಹೋಗ್ತಾ ಇರೋದ್ರಿಂದ ಆರೋಪಿಗಳು ರಾಜ್ಯಾತಿಥ್ಯ ಸಿಗಬಾರದು, ಒಟ್ಟಿಗೆ ಇರಬಾರದು, ಕಾಲ ಕಳಿಬಾರದು ಅನ್ನೋ ಕಾರಣಕ್ಕೆ ಅಷ್ಟೂ ಜನ ಆರೋಪಿಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಅದರಲ್ಲಿ ಧನ್ರಾಜ್ ಧಾರವಾಡ ಜೈಲು ಪಾಲಾಗಲಿದ್ದಾನೆ. ಕಳೆದ ರಾತ್ರಿ ಊಟ ಸಹ ಮಾಡದೆ ದಾಸ ಚಡಪಡಿಸ್ತಿದ್ದಾನಂತೆ. ನಿನ್ನೆ ಇಡೀ ದಿನ ವಿಚಾರಣೆ ಎದುರಿಸಿದ್ದಾನೆ ದರ್ಶನ್. ಇಡೀ ರಾತ್ರಿ ನಿದ್ರೆ ಮಾಡೋದಕ್ಕೆ ಸಾಧ್ಯವಾಗದೆ ದಾಸ ಒದ್ದಾಡ್ಬಿಟ್ಟಿದ್ದಾನೆ. ಬೇರೆ ಕಡೆ ಶಿಫ್ಟ್ ಆಗಬೇಕಲ್ಲ, ಬಳ್ಳಾರಿ ಅಂದರೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಳ್ಳಾರಿ ಜೈಲು ಅಂದರೆ ಕಾರಣ ಹೆಚ್ಚಿನ ಬಿಸಿ, ಮತ್ತೊಂದು ಕಡೆ ಕಲ್ಲಿನ ಕೋಟೆ ಆ ಜೈಲು. ಯಾರೊಬ್ರು ಹೇಳ್ತಾ ಇದ್ರು, ಈ ಬಳ್ಳಾರಿ ಜೈಲಿನ ಕಥೆಯನ್ನ ಒಳಗಡೆ ಇರಕ್ಕಾಗಲ್ಲ ಅಂತೆ. ಆ ಕೊಠಡಿಗಳಲ್ಲಿ ಆ ಬಿಸಿಲಿನ ಬೇಗೆ, ಗಾಳಿ ಆಡಲ್ಲ, ಬೆಳಕಿರಲ್ಲ. ಈಗಲೂ ಕೂಡ ಆ ಜೈಲಿನ ಕಥೆಯನ್ನ ನಾವು ಗಮನಿಸ್ತಾ ಹೋದ್ರೆ ಇರೋದು ಕಷ್ಟ ಕೈದಿಗಳು ಒಳಗಡೆ ಅಂತ. ಅಂಥದ್ರಲ್ಲಿ ನಟ ದರ್ಶನ್ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದ ಸಂಬಂಧ ಆರೋಪಿ. ಈತ ಬಳ್ಳಾರಿಗೆ ಶಿಫ್ಟ್ ಆಗೋದ್ರಿಂದ ಸಹಜವಾಗಿ ಆತಂಕದಲ್ಲಿದ್ದಾನೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.